ಅವನು ಒಂದು ಹುಡುಗಿ ಮದುವೆ ಆಗಿದೆ ಸರ್, 1 ತಿಂಗಳು ಕೆಳಗೆ. ರಕ್ಷಿತ ಸರ್. ಮದುವೆ ಆಗಿದ್ದು. ಅವ್ರು ಬಂದು DYSP ಆಫೀಸಿಗೆ ಬಂದು ಕರ್ಕೊಂಬಂದು ನಾವು ಇನ್ನು 15 ದಿನದೊಳಗೆ ಮದುವೆ ಮಾಡ್ಕೊಡ್ತೀವಿ ಅಂತ ಹೇಳಿ ಕರ್ಕೊಂಡೋಗಿದ್ರು ಸರ್. ಅವ್ರ ಮಗಳನ್ನವ್ರು ಕರ್ಕೊಂಡೋಗಿದ್ರು ಸರ್. ಆದ್ರೆ ನಾವು ಲಾಯರ್ ಇಟ್ಟಿದ್ವಿ ಸರ್. ಅವ್ರು ಇದಕ್ಕೆ ಲಾಯರ್ ಇಟ್ಟರು. 2 ಸಲ ಕೋರ್ಟಿಗೆ ಕರೆದ್ರು. ಅವ್ರು ಬಂದಿಲ್ಲ ಸರ್. ಮೊನ್ನೆ ಇತ್ತು ಸರ್ ಕೋರ್ಟು. ಅವ್ರು ಬರಲಿಲ್ಲ ಸರ್. ನೆನ್ನೆ ಊರಿಗೆ ಹೋಗ್ತೀನಿ ಅಂತ ಹೇಳಿ ಇವನು ಹೋಗಿದ್ದಾನೆ ಸರ್ 3 ಗಂಟೆಗೆ. ಅವಳು ಬೇಕು ಬೇಡ ಅಂತ ಹೇಳಿಕೆ ಕೊಡಕ್ಕೆ ಸರ್. ಬೇಕು ಅಂತಾನೆ ಹೇಳಿದ್ದು ಸರ್. ಬೇಕು ಅಂತ ಹೇಳಿದ್ಮೇಲೆ DYSP ಆಫೀಸ್ನಾಗೆ ಭರಮಸಾಗರ ಪೊಲೀಸ್ ಸ್ಟೇಷನ್ ಪೊಲೀಸ್ನವ್ರು ಬಂದು ಅವಳಿಗೆ ಹೊಡೆದು ಚೆನ್ನಾಗಿ, ಅವನಿಗೂ ಒಂದು ಕಪಾಳಕ್ಕೆಲ್ಲ ಹೊಡೆದು ಕರ್ಕೊಂಡೋಗಿದ್ದಾರೆ ಸರ್. ನಾವೇ ಮದುವೆ ಮಾಡ್ತೀವಿ ಅಂತ ಹೇಳಿ. ಜ್ಯೋತಿ ಮೇಡಮ್ ಸರ್, ಭರಮಸಾಗರ. ಇಲ್ಲ ಅಂದ್ರೆ ನಾನೇ ನಿಮ್ಮ ಮನೆಗೆ ಬರ್ತೀನಿ, ರೆಕಾರ್ಡ್ ಇದೆ ಸರ್ ಅದೆಲ್ಲ. ನಿಮ್ಮ ಮನೆಗೆ ಬರ್ತೀನಿ, ಇಲ್ಲಾಂದ್ರೆ ನಾನು ನಿನ್ನ ಹೆಸರು ಬರ್ದಿಟ್ಟು ಸಾಯ್ತೀನಿ ಅಂತ ಹೇಳಿದ್ರು ಸರ್. ಅವಳು ಬಲವಂತಕ್ಕೆ ಕರ್ಕೊಂಡೋಗಿರೋದು ಸರ್. ಗೊತ್ತಿಲ್ಲ ಸರ್. ಹೋಗಿ ಅರ್ಧ ಗಂಟೆನೂ ಆಗಿಲ್ಲ ಸರ್. ಅವ್ನು ಹೋಗಿ 3:30-4 ಗಂಟೆಗೆ ಹೋಗಿದ್ದಾನೆ. 4:15 5 ಗಂಟೆ ಒಳಗೆ ಮಾಡಿದ್ದಾರೆ ಎಲ್ಲ ಸೇರ್ಕೊಂಡು. ಪಕ್ಕನೇ ಸರ್, ರೋಡ್ ಪಕ್ಕ. ಅವ್ರ ಮನೆ ರೋಡ್ ಪಕ್ಕ, ಈ ಕಡೆ ಮನೆ ಸರ್. ಲೆಫ್ಟ್ ರೈಟ್ ಸೆಂಟ್ರಿಗೆ ರೋಡ್ ಇರತ್ತೆ ಸರ್. ಎದುರು ಬದ್ರಲ್ಲ, ಅಕ್ಕಪಕ್ಕ ಸರ್. ಅವ್ರಿಗೆ ಕಾನೂನು ಪ್ರಕಾರ ಏನ್ ಶಿಕ್ಷೆ ಆಗ್ಲೇಬೇಕು ಸರ್. ನಾವಂತೂ ಹೆಣ್ಣ ತಗೊಂಡೋಗಲ್ಲ ಸರ್. ಅವಳನ್ನು ಕರ್ಸ್ರಿ ಸರ್, ಇಲ್ಲಿಗೇನೆ ಕರ್ಸ್ಬೇಕು ಅವಳನ್ನು. ಅವಳಿಂದಾನೆ ತಾನೇ ಎಲ್ಲ ಇಷ್ಟೊಂದು ಆಗಿರೋದು. ಗೊತ್ತಿಲ್ಲ ಸರ್ ನಮಗೆ ಯಾರ್ಯಾರು ಹೊಡ್ತಾರೆ. ನಮ್ಮ ಅಪ್ಪ ಅಮ್ಮ ಹೇಳಿದ್ ಕೇಳಿದ್ವಿ ನಾವ್ ಯಾರ್ಯಾರು ಹೊಡ್ತಾರೆ ಅಂತ ಹೇಳಿಕೆ ಕೊಟ್ಟಿರೋದು. ನಮ್ಮ ಅಪ್ಪ ಅಮ್ಮ ಕೈ ಕಾಲು ಎಲ್ಲ ಮುರಿದೋಗಿದೆ ಸರ್. ಅವ್ರನ್ಯಾರು ನೋಡ್ತಾರೆ ಇವಾಗ. ನಾವ್ ಚಿಕ್ಕ ಮಗಳನ್ನ ಇಟ್ಕೊಂಡು ನಮ್ಮನೆ ನೋಡ್ಕೊಂಡ್ರೆ ಸಾಕಾಗಿತ್ತು. ಈಗ ನಮ್ಮ ಅಪ್ಪ ಅಮ್ಮನ ಯಾರು ನೋಡ್ತಾರೆ? ಅವ್ನ ನೋಡ್ಕೋಬೇಕಾದನೆ ಇಲ್ಲ ಸರ್. ಇವಾಗ ಅವಳು ಬರ್ಲೇಬೇಕು ಸರ್ ಇಲ್ಲಿಗೆ. ನಮ್ಮ ಅಣ್ಣ ಕರ್ಕೊಂಡೋಗಿ ಈಗ ಸಾವಿಕರಣ ಮಾಡಿದ್ರೆ ಅವಳು ಬರ್ಲೇಬೇಕೀಗ. ಅವ್ರ ಮನೇಲಿ ಒಪ್ಪಿಗೆ ಇಲ್ಲ ಸರ್. ನಮ್ಮ ಅಣ್ಣ ಮದುವೆ ಮಾಡ್ಕೊಡೋದು ಅವ್ರ ಮನೇಲಿ ಒಪ್ಪಿಗೆ ಇಲ್ಲ. ಹಂಗೆ ಹೇಳಿ ಕರ್ಕೊಂಡು ಹೋಗಿದ್ರು. ಇಲ್ಲ, ಒಂದೇ ಕೇಸ್. ಯಾಕಂಗ್ ಮಾಡಿದ್ರು ಅವ್ರನ್ನ ಕೇಳ್ಬೇಕು ಸರ್. ಯಾಕೆ ಮಾಡಿದೀರ ಅಂತ ಅವ್ರನ್ನ ಕೇಳ್ಬೇಕು. ನಮಗೆ ಒಟ್ಟು ನ್ಯಾಯ ಬೇಕು ಸರ್. ಅವಳು ಬೇಕು ನಮಗೆ. ಅವಳನ್ನ ಕರ್ಸ್ಲೇಬೇಕು. ಅವಳು ಬೇಕು ಈಗ ನಮಗೆ. ಇಲ್ಲ ಸರ್, ಯಾರು ಬಿಡಿಸಿಲ್ಲ, ಯಾರು ಹತ್ರಕ್ಕೂ ಬಂದಿಲ್ಲ ಸರ್. ಹಂಗ ಮಾಡಿದಾರೆ. ಯಾರು ಹತ್ರಕ್ಕೆ ಬಂದಿಲ್ಲ ಸರ್. ನಮ್ಮ ಮನೆ ಹತ್ರಕ್ಕೂ ಯಾರು ಬಂದೇ ಇಲ್ಲ ಸರ್. ಅವ್ರನ್ನ ಎದುರಿಸಿದಾರೆ. ರೋಡಿ ಜಂಪ್ ಮಾಡಿದಾರೆ ಜಾಸ್ತಿ. ಒಂದ್ ಸ್ವಲ್ಪ ರೋಡಿ ಜಂಪ್ ಮಾಡೋದಲ್ಲಿ ರೋಡಿ ಜಂಪ್ ಮಾಡಿ ಹಂಗ್ ಮಾಡಿರೋದು ಸರ್. ಅವಳು ಬೇಕೇ ಬೇಕು ನಮಗೆ. ಅವಳು ಬೇಕೇ ನಮಗೆ. ಅವಳು ಬರ್ದಲೆ ನಾವು ತಗೊಂಡೋಗಲ್ಲ. ಅವಳು ಇಷ್ಟಪಟ್ಟು ನಮ್ಮ ಅಣ್ಣನ ಮದುವೆಯಾಗಿ ನಾನು ಈಗಲೂ ಫೋನ್ ಮಾಡ್ತಾಳೆ ಸರ್. ಹಿಂಗೆಲ್ಲ ಮಾಡಿ ಕರ್ಕೊಂಡು ಹೋದ್ರೆ ನನ್ನ ಎಷ್ಟು ಗಾಢ ಕರ್ಸು ನನ್ನ ಕೋರ್ಟಿಗೆ ಗಾಢ ಕರ್ಸು ಅಂತ ಕದ್ದು ಮುಚ್ಚಿ ಫೋನ್ ಮಾಡಿದಾಳೆ ಸರ್. ಟೀ ಕುಡಿಯೋಕೆ ಹಿಂಗೆ ಊಟ ಮಾಡೋಕೆ ಬಿಡ್ತಿದ್ದಿಲ್ಲ ಸರ್. ನಮ್ಮೂರುಗಳಿಗೆ ಬಂದ್ರೆ ಹಂಗೆ ಮಾಡ್ಯಾಳ ಸರ್. ಆಗ ಬರೇ ಫೋನು. ಯಾವ ನೋಡಿದ್ರು ಫೋನು. ಊರಿಗೆ ಬಂದ್ರೆ ನಮ್ಮ ಹತ್ರ ಮಾತಾಡೋಕ್ಕೆ ಬಿಡ್ತಿದ್ದಿಲ್ಲ. ಯಾವ ನೋಡಿದ್ರು ಫೋನು ಹಂಗೆ ಮಾಡ್ಯಾಳ ಸರ್ ಅವಳು. ಅವಳಿಗೆ ಗೊತ್ತು ಸರ್ ಅದು. ಅವ್ರ ತಂದೆ ತಾಯಿ ಅವ್ರ ಮನೆ ಕುಟುಂಬದವರೇ ಎಲ್ಲ ಸೇರಿ ಹೊಡೆದಿರೋದು ಸರ್. 7-8 ಜನ ಮನೆ ಅಣ್ಣ ತಮ್ಮಗಳವರು ಅವರೆಲ್ಲ ಸೇರೇ ಹೊಡೆದಿರೋದು. ನಮಗೆ ನ್ಯಾಯ ಬೇಕು ಸರ್. ನಮಗೆ ನ್ಯಾಯ ಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.